ನಿಮಗೆ ಒಂದು ವಿಷಯ ಹೇಳಿದ್ರೆ ನೀವು ನಂಬ್ತೀರಾ? ಮುಂದಿನ 10ರಿಂದ 15 ವರ್ಷಗಳಲ್ಲಿ ಪ್ರಪಂಚದ ಅತಿದೊಡ್ಡ ಧಾರ್ಮಿಕ ಜನಸಂಖ್ಯೆಯ ನಕ್ಷೆ ಸಂಪೂರ್ಣವಾಗಿ ಬದಲಾಗಬಹುದು. ಇದು ಕೇವಲ ಭವಿಷ್ಯದ ಕಲ್ಪನೆಯಲ್ಲ, ಇದು ಈಗಾಗಲೇ ಇರಾನ್ನ ಬೀದಿಗಳಲ್ಲಿ ನಡೆಯುತ್ತಿರುವ ದಂಗೆಗಳು, ಟರ್ಕಿಯ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ವೈರಲ್ ಆಗುತ್ತಿರುವ ಟ್ರೆಂಡ್ಗಳು, ಮೊರಾಕೋದ ಯುವಕರ ಹೃದಯದಲ್ಲಿ ಆರಂಭವಾಗಿರುವ ನಿಶ್ಶಬ್ದ ಬದಲಾವಣೆಗಳು, ಇವೆಲ್ಲವೂ ನಿಜವಾದ ಸತ್ಯಗಳು. ಒಮ್ಮೆ ಊಹಿಸಿ, ಒಂದು ದೇಶದಲ್ಲಿ 99% ಜನರು ಒಂದೇ ಧರ್ಮವನ್ನು ಅನುಸರಿಸುವ ಸಮಾಜದಲ್ಲಿ ಯುವಕರು ಮಸೀದಿಗಳನ್ನು ಸುಡುತ್ತಿದ್ದಾರೆ, ಮಹಿಳೆಯರು ತಮ್ಮ ಹಿಜಾಬ್ಗಳನ್ನು ಬೂದಿ ಮಾಡಿ ಎಸೆಯುತ್ತಿದ್ದಾರೆ, ಜನರು ನಮಾಜ್ ಮಾಡುವಂತೆ ನಟಿಸಿ ಸಿಗರೇಟ್ ಸೇದುತ್ತಾ ಎಗತಾಳಿ ಮಾಡುತ್ತಿದ್ದಾರೆ. ಇದು ಸಾಮಾನ್ಯ ದಂಗೆಯಲ್ಲ, ಇದು ಒಂದು ನಿಶ್ಶಬ್ದ ಕ್ರಾಂತಿ. ಪ್ರಪಂಚದ ಅತಿದೊಡ್ಡ ಧರ್ಮಗಳಲ್ಲಿ ಒಂದರ ಮೂದಗಳನ್ನೇ ಕದಲಿಸುತ್ತಿದೆ. ಈ ಬದಲಾವಣೆ ಒಂದು ದೇಶಕ್ಕೆ ಮಾತ್ರ ಸೀಮಿತವಲ್ಲ, ಇದು ಮಧ್ಯಪ್ರಾಚ್ಯ ಮತ್ತು ಉತ್ತರ ಆಫ್ರಿಕಾ ಪ್ರದೇಶದಾದ್ಯಂತ ಹರಡಿ ಭವಿಷ್ಯದ ಧಾರ್ಮಿಕ ಚಿತ್ರಣವನ್ನು ಸಂಪೂರ್ಣ ಬದಲಿಸುತ್ತಿದೆ. ಮುಖ್ಯ ಪ್ರಶ್ನೆ ಏನು ಅಂದ್ರೆ, 2 ಬಿಲಿಯನ್ಗಿಂತ ಹೆಚ್ಚು ಅನುಯಾಯಿಗಳಿರುವ ಧರ್ಮದ ಯುವಕರು ಏಕೆ ನಾಸ್ತಿಕತೆಯ ಕಡೆಗೆ ಓಡುತ್ತಿದ್ದಾರೆ? ಇರಾನ್ನಲ್ಲಿ ಇಸ್ಲಾಮಿಕ್ ಕ್ರಾಂತಿ ನಡೆದ ಸ್ಥಳದಲ್ಲಿ 60% ಜನರು ನಮಾಜ್ ಮಾಡುವುದನ್ನು ಬಿಟ್ಟಿದ್ದಾರೆ. ಅದೇ ಸಮಯದಲ್ಲಿ ಭಾರತದಲ್ಲಿ ಹಿಂದೂ ಯುವಕರು ಮಂದಿರಗಳ ಕಡೆಗೆ ಓಡುತ್ತಿದ್ದಾರೆ. ಪುರಿಯ ಜಗನ್ನಾಥ ಮಂದಿರದಲ್ಲಿ ಯುವಕರ ಸಂಖ್ಯೆ 10%ದಿಂದ 40%ಕ್ಕೆ ಏರಿದೆ. ಅವರು ಕ್ಲಬ್ಗಳು ಮತ್ತು ಪಾರ್ಟಿಗಳನ್ನು ಬಿಟ್ಟು ಅಯೋಧ್ಯೆ ಮತ್ತು ಕಾಶಿಗೆ ಹೋಗುತ್ತಿದ್ದಾರೆ. ಈ ವಿಡಿಯೋದಲ್ಲಿ ಆ ಸಂಖ್ಯೆಗಳು, ಸರ್ವೆಗಳು ಮತ್ತು ಸತ್ಯಗಳನ್ನು ತೋರಿಸುತ್ತೇನೆ. ನಾವು ಇಲ್ಲಿ ಮಾತ್ರ ನಿಲ್ಲದೆ ಈ ಬದಲಾವಣೆಗಳ ಹಿಂದಿರುವ ಆಳವಾದ ಕಾರಣಗಳನ್ನು ಅನ್ವೇಷಿಸೋಣ. ಸಾಮಾಜಿಕ, ರಾಜಕೀಯ ಮತ್ತು ಸಾಂಸ್ಕೃತಿಕ ಕೋನಗಳಿಂದ ನಾವು ಮಾತನಾಡೋಣ. ಇರಾನ್ನಲ್ಲಿ 5,000 ಮಸೀದಿಗಳು ಮುಚ್ಚಲ್ಪಟ್ಟಿವೆ, 30 ಮಸೀದಿಗಳು ಸುಟ್ಟಿವೆ, ಲಕ್ಷಾಂತರ ಮುಸ್ಲಿಂ ಯುವಕರು ತಮ್ಮನ್ನು ನಾಸ್ತಿಕರು ಎಂದು ಕರೆದುಕೊಳ್ಳುತ್ತಿದ್ದಾರೆ. ನಂತರ ಭಾರತದಲ್ಲಿ ಯುವಕರನ್ನು ಸನಾತನ ಧರ್ಮದೊಂದಿಗೆ ಸಂಯೋಜಿಸುವುದು ಏನು? ಇದು ಕೇವಲ ಧರ್ಮದ ಕಥೆಯಲ್ಲ, ಇದು ಒಂದು ತಲೆಮಾರಿನ ಚಿಂತನೆಯ ವಿಧಾನವನ್ನು ಬದಲಾಯಿಸುವ ಕಥೆ. ಈ ಬದಲಾವಣೆ ಏಕೆ ನಡೆಯುತ್ತಿದೆ? ಸಮಾಜದಲ್ಲಿ ಸ್ವಾತಂತ್ರ್ಯದ ಬಯಕೆ, ಸರ್ಕಾರಿ ನಿಯಂತ್ರಣಗಳಿಗೆ ವಿರೋಧ, ಸೋಷಿಯಲ್ ಮೀಡಿಯಾ ಮೂಲಕ ಜಾಗತಿಕ ಚಿಂತನೆಗಳು, ಇವೆಲ್ಲವೂ ಈ ಕ್ರಾಂತಿಗೆ ಬೀಜ ಹಾಕುತ್ತಿವೆ. ಈ ವಿಡಿಯೋವನ್ನು ಲೈಕ್ ಮಾಡಿ. ಮುಂದಿನ 20 ನಿಮಿಷಗಳಲ್ಲಿ ನಿಮ್ಮ ಆಲೋಚನೆ ಬದಲಾಗಬಹುದು. ತ್ವರಿತವಾಗಿ ಕಮೆಂಟ್ ಮಾಡಿ, ನೀವು ಯಾವ ನಗರ ಅಥವಾ ಗ್ರಾಮದಿಂದ ಈ ವಿಡಿಯೋ ನೋಡುತ್ತಿದ್ದೀರಿ ಎಂದು ಹೇಳಿ. ನಮ್ಮ ಧ್ವನಿಗಳು ದೇಶಾದ್ಯಂತ ತಲುಪುತ್ತಿವೆ, ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸನಾತನ ಧರ್ಮದ ಗರ್ಜನ ನಿಮಗೆ ಮೊದಲು ತಲುಪಲಿ. ಲೈಕ್ ಮಾಡುವುದು ಪ್ರಪಂಚಕ್ಕೆ ತೋರಿಸುವ ಮಾರ್ಗ. ಸನಾತನ ಧರ್ಮ ಜೀವಂತವಾಗಿ ಎಚ್ಚರಗೊಳ್ಳುತ್ತಿದೆ. ನೀವೀ ವಿಡಿಯೋವನ್ನು ಶೇರ್ ಮಾಡಿದ್ರೆ ಇನ್ನಷ್ಟು ಜನರಿಗೆ ಈ ಸತ್ಯ ತಲುಪುತ್ತದೆ. ಮುಸ್ಲಿಂ ಯುವಕರು ಇಸ್ಲಾಂ ಧರ್ಮವನ್ನು ಬಿಡುತ್ತಿದ್ದಾರೆ. ಇರಾನ್ನಲ್ಲಿ ಮಸೀದಿಗರು ಸುಡುತ್ತಿವೆ. ಟರ್ಕಿಯಲ್ಲಿ ನಮಾಜ್ಗೆ ಎಗತಾಳಿ ಮಾಡುತ್ತಿದ್ದಾರೆ. ಹಿಂದೂ ಯುವಕರು ಸನಾತನ ಧರ್ಮಕ್ಕೆ ಹತ್ತಿರವಾಗುತ್ತಿದ್ದಾರೆ. ವಿಡಿಯೋದ ಕೊನೆಯವರೆಗೂ ಇರಿ. ಇಲ್ಲಿ ನಾವು ಕೇವಲ ಸಂಖ್ಯೆಗಳನ್ನು ಹೇಳುವುದಿಲ್ಲ, ಈ ಬದಲಾವಣೆಗಳ ಹಿಂದಿರುವ ಮಾನವೀಯ ಕಥೆಗಳನ್ನು ತಿಳಿದುಕೊಳ್ಳೋಣ. ಒಬ್ಬ ಯುವತಿ ಹಿಜಾಬ್ ತೆಗೆದು ಸ್ವಾತಂತ್ರ್ಯವನ್ನು ಹೇಗೆ ಆನಂದಿಸುತ್ತಾಳೆ? ಒಬ್ಬ ಯುವಕ ಮಸೀದಿಗೆ ಬದಲು ಸೈನ್ಸ್ ಪುಸ್ತಕಗಳನ್ನು ಓದುತ್ತಾ ಹೇಗೆ ಬದಲಾಗುತ್ತಿದ್ದಾನೆ? ಮಿತ್ರರೇ, ಇಸ್ಲಾಂ ಧರ್ಮ ಪ್ರಪಂಚದ 2ನೇ ಅತಿದೊಡ್ಡ ಧರ್ಮ. ಸುಮಾರು 1.9 ಬಿಲಿಯನ್ನಿಂದ 2 ಬಿಲಿಯನ್ ಅನುಯಾಯಿಗಳಿದ್ದಾರೆ, ಅಂದರೆ ಪ್ರಪಂಚ ಜನಸಂಖ್ಯೆಯ 25%. ಅತಿ ಹೆಚ್ಚು ಅನುಯಾಯಿಗಳು ದಕ್ಷಿಣ ಏಷ್ಯಾ ಮತ್ತು ಆಗ್ನೇಯ ಏಷ್ಯಾದಲ್ಲಿದ್ದಾರೆ. ಪ್ರಪಂಚದಲ್ಲಿ 57 ಮುಸ್ಲಿಂ ದೇಶಗಳಿವೆ, ಅಲ್ಲಿ ಕಾನೂನುಗಳು ಧರ್ಮದಂತೆ ಇವೆ. ಪ್ಯೂರ್ ರಿಸರ್ಚ್ ಸೆಂಟರ್ ಪ್ರಕಾರ ಇಸ್ಲಾಂ ಅತಿ ವೇಗವಾಗಿ ಬೆಳೆಯುತ್ತಿರುವ ಧರ್ಮ. 2010ರಿಂದ 2020ರವರೆಗೆ 34.7 ಕೋಟಿ ಅನುಯಾಯಿಗಳು ಹೆಚ್ಚಾಗಿದ್ದಾರೆ. ಇದು ಹೆಚ್ಚಿನ ಜನನ ದರದಿಂದಾಗಿದೆ. 2060ರ ಹೊತ್ತಿಗೆ 3 ಬಿಲಿಯನ್ಗಿಂತ ಹೆಚ್ಚಾಗಬಹುದು. ಆದರೆ ಮುಸ್ಲಿಂ ದೇಶಗಳಲ್ಲಿ ಬದಲಾವಣೆ ಬರುತ್ತಿದೆ. ಜನರು ಹಿಜಾಬ್ ಸುಡುತ್ತಿದ್ದಾರೆ, ಮಸೀದಿಗಳನ್ನು ಕೆಡವುತ್ತಿದ್ದಾರೆ, ನಮಾಜ್ಗೆ ಎಗತಾಳಿ ಮಾಡುತ್ತಿದ್ದಾರೆ. 15ರಿಂದ 30 ವರ್ಷದ ಯುವಕರು ಮತ್ತು ಮಹಿಳೆಯರು ಈ ಬದಲಾವಣೆಗಳಲ್ಲಿ ಮುಂದೆ ಇದ್ದಾರೆ. ಇಸ್ಲಾಂ ಧರ್ಮವನ್ನು ಬಿಡುವುದು ಮರಣದಂಡನೆಗೆ ಗುರಿಯಾಗುವ ಅಪರಾಧ, ಆದರೂ ಜನರು ಅದರಿಂದ ದೂರವಾಗುತ್ತಿದ್ದಾರೆ. ಈ ಬದಲಾವಣೆ ಏಕೆ ನಡೆಯುತ್ತಿದೆ? ಸರ್ಕಾರಗಳು ಧರ್ಮವನ್ನು ರಾಜಕೀಯ ಆಯುಧವಾಗಿ ಬಳಸುವುದು, ಮಹಿಳೆಯರ ಹಕ್ಕುಗಳ ಉಲ್ಲಂಘನೆ, ಆಧುನಿಕ ಶಿಕ್ಷಣ ವ್ಯವಸ್ಥೆ, ಇವೆಲ್ಲವೂ ಯುವಕರನ್ನು ನಾಸ್ತಿಕತೆಯ ಕಡೆಗೆ ನಡೆಸುತ್ತಿವೆ. ಮಧ್ಯಪ್ರಾಚ್ಯ ಮತ್ತು ಉತ್ತರ ಆಫ್ರಿಕಾ ಪ್ರದೇಶಗಳಲ್ಲಿ ಮಾಡಿದ ಸರ್ವೆಗಳು ಹೀಗೆ ಹೇಳುತ್ತಿವೆ. ಅರಬ್ ಬ್ಯಾರೋಮೀಟರ್ ಸರ್ವೆ ಪ್ರಕಾರ ಮುಸ್ಲಿಂ ಯುವಕರು ಧರ್ಮದಿಂದ ದೂರವಾಗುತ್ತಿದ್ದಾರೆ.
2013ರಿಂದ 2016ರ ನಡುವೆ ನಾಸ್ತಿಕರ ಸಂಖ್ಯೆ 2ರಷ್ಟು ಆಗಿದೆ. ಟ್ಯುನೀಷಿಯಾದಲ್ಲಿ 99% ಮುಸ್ಲಿಂ, 45ರಿಂದ 50% ಯುವಕರು ನಾಸ್ತಿಕರು. ಮೊರಾಕ್ಕೋದಲ್ಲಿ ನಾಸ್ತಿಕರ ಸಂಖ್ಯೆ 2ರಷ್ಟು ಆಗಿದೆ. ಅಲ್ಜೀರಿಯಾದಲ್ಲಿ 98ರಿಂದ 99% ಮುಸ್ಲಿಂ, ಯುವಕರು ನಾಸ್ತಿಕತೆಯ ಕಡೆಗೆ ಹೋಗುತ್ತಿದ್ದಾರೆ. ಇರಾನ್ನಲ್ಲಿ 90ರಿಂದ 95% ಶಿಯಾ ಮುಸ್ಲಿಂ, 32% ಮಾತ್ರ ಶಿಯಾ ಮುಸ್ಲಿಂ, ಉಳಿದವರು ನಾಸ್ತಿಕರು. 60% ಮಂದಿ ನಮಾಜ್ ಮಾಡುವುದನ್ನು ಬಿಟ್ಟಿದ್ದಾರೆ. ಈ ಸರ್ವೆಗಳು ಕೇವಲ ಸಂಖ್ಯೆಗಳಲ್ಲ, ಇವು ಸಮಾಜದಲ್ಲಿ ಬದಲಾಗುತ್ತಿರುವ ಮನೋಭಾವವನ್ನು ಪ್ರತಿಬಿಂಬಿಸುತ್ತವೆ. ಉದಾಹರಣೆಗೆ, ಟ್ಯುನೀಷಿಯಾದಲ್ಲಿ ಯುವಕರು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ನಾಸ್ತಿಕತೆಯನ್ನು ಬಹಿರಂಗವಾಗಿ ಚರ್ಚಿಸುತ್ತಿದ್ದಾರೆ. ಮೊರಾಕ್ಕೋದಲ್ಲಿ ಮಹಿಳೆಯರು ಹಿಜಾಬ್ ವಿರೋಧಿ ಚಳುವಳಿಗಳನ್ನು ನಡೆಸುತ್ತಿದ್ದಾರೆ. ಇರಾನ್ನ ಇತಿಹಾಸ ಹೀಗಿದೆ. ಇದು ಪುರಾತನ ಪರ್ಷಿಯನ್ ದೇಶ. ಅರಬ್ ಖಲೀಫರ ಆಕ್ರಮಣದಿಂದ ಮುಸ್ಲಿಂ ದೇಶವಾಯಿತು. 1979ರ ಇಸ್ಲಾಮಿಕ್ ಕ್ರಾಂತಿಯ ನಂತರ ಕಟ್ಟುನಿಟ್ಟಾದ ಕಾನೂನುಗಳು ಬಂದವು. ಮೊದಲು ಇರಾನ್ ಜನರು ಓಪನ್ ಮೈಂಡೆಡ್ ಆಗಿದ್ದರು, ಪಶ್ಚಿಮ ದೇಶಗಳೊಂದಿಗೆ ಸಂಬಂಧಗಳಿದ್ದವು. ಈಗ ಜನರು ಸ್ವಾತಂತ್ರ್ಯ ಬಯಸುತ್ತಿದ್ದಾರೆ. ಹಿಜಾಬ್ ಕಾನೂನಿಗೆ 78% ಮಹಿಳೆಯರು ವಿರೋಧಿಗಳು. DW ಸರ್ವೆ ಪ್ರಕಾರ 47% ಮಂದಿ ಇಸ್ಲಾಂ ಧರ್ಮವನ್ನು ಬಿಡುತ್ತಿದ್ದಾರೆ. 2023ರಲ್ಲಿ 5,000 ಮಸೀದಿಗಳು ಮುಚ್ಚಲ್ಪಟ್ಟವು, 30 ಮಸೀದಿಗಳು ಸುಟ್ಟವು. ಕುರಾನ್ ಆದೇಶಗಳಿಗೆ ವಿರುದ್ಧವಾಗಿ ಮುಸ್ಲಿಮ್ಮರೇ ಮಸೀದಿಗಳನ್ನು ಧ್ವಂಸ ಮಾಡುತ್ತಿದ್ದಾರೆ. ಇದು ಧರ್ಮದ ದೌರ್ಬಲ್ಯದ ಸಂಕೇತ. ಇರಾನ್ನಲ್ಲಿ ಈ ಬದಲಾವಣೆ 1979 ಕ್ರಾಂತಿಯ ನಂತರದ ನಿರಾಶೆಯಿಂದ ಆರಂಭವಾಯಿತು. ಯುವಕರು ಇಂಟರ್ನೆಟ್ ಮೂಲಕ ಪ್ರಪಂಚದ ಚಿಂತನೆಗಳನ್ನು ತಿಳಿದುಕೊಂಡು ಧರ್ಮದ ನಿಯಂತ್ರಣಗಳಿಗೆ ವಿರೋಧಿಸುತ್ತಿದ್ದಾರೆ. ಮಹಸಾ ಅಮೀನಿ ಮರಣದ ನಂತರ ಹಿಜಾಬ್ ಪ್ರತಿಭಟನೆಗಳು ಈ ಕ್ರಾಂತಿಯನ್ನು ಇನ್ನಷ್ಟು ಬಲಪಡಿಸಿದವು. ಟರ್ಕಿಯಲ್ಲಿ 99% ಮುಸ್ಲಿಂ ಯುವಕರು ನಮಾಜ್ಗೆ ಎಗತಾಳಿ ಮಾಡುತ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್: ನಮಾಜ್ ಮಾಡುವಂತೆ ನಟಿಸಿ ನಗುತ್ತಾ ಸಿಗರೆಟ್ ಸೇದುತ್ತಾ ವೈರಲ್ ಹ್ಯಾಶ್ಟ್ಯಾಗ್ಗಳಿವೆ. ಕಾರಣಗಳು: ಟಿವಿ ಸೀರಿಯಲ್ ಸೀನ್ಗಳಿಗೆ ಎಗತಾಳಿ, ಸರ್ಕಾರದ ಧಾರ್ಮಿಕ ಯೋಜನೆಗಳಿಗೆ ವಿರೋಧ. ಕೋಂಡಾ ಸರ್ವೆ ಪ್ರಕಾರ ಧಾರ್ಮಿಕರ ಸಂಖ್ಯೆ 55%ದಿಂದ 46%ಕ್ಕೆ ಇಳಿದಿದೆ. ನಾಸ್ತಿಕರ ಸಂಖ್ಯೆ 2%ದಿಂದ 8%ಕ್ಕೆ ಏರಿದೆ. 16ರಿಂದ 24 ವರ್ಷಗಳ ನಡುವಿನವರಲ್ಲಿ 12% ಮಂದಿ ಧರ್ಮವಿಲ್ಲದವರು, ಕೇವಲ 16.4% ಮಾತ್ರ ಕಟ್ಟರ್ ಮುಸ್ಲಿಂ, ಉಳಿದವರು ಸೆಕ್ಯುಲರ್. ಟರ್ಕಿಯಲ್ಲಿ ಎರ್ಡೋಗನ್ ಸರ್ಕಾರ ಧರ್ಮವನ್ನು ರಾಜಕೀಯವಾಗಿ ಬಳಸುವುದರಿಂದ ಯುವಕರಲ್ಲಿ ಅಸಂತೃಪ್ತಿ ಹೆಚ್ಚಾಗಿದೆ. ಟಿಕ್ಟಾಕ್ ಮತ್ತು ಇನ್ಸ್ಟಾಗ್ರಾಂ ಮೂಲಕ ಈ ಎಗತಾಳಿ ವಿಡಿಯೋಗಳು ವೈರಲ್ ಆಗುತ್ತಿವೆ. ಯುವಕರು ತಮ್ಮ ಅಸಂತೃಪ್ತಿಯನ್ನು ಹಾಸ್ಯದ ಮೂಲಕ ವ್ಯಕ್ತಪಡಿಸುತ್ತಿದ್ದಾರೆ. ಮುಸ್ಲಿಂ ಯುವಕರು ಧರ್ಮವನ್ನು ಬಿಡುತ್ತಿದ್ದರೆ, ಭಾರತದಲ್ಲಿ ಹಿಂದೂ ಯುವಕರು ಮಂದಿರಗಳು, ತೀರ್ಥಯಾತ್ರೆಗಳು ಮತ್ತು ಭಜನೆಗಳನ್ನು ಅನುಸರಿಸುತ್ತಿದ್ದಾರೆ. ಯುಗೋಫ್ ಮತ್ತು ಮಿಂಟ್ ಸರ್ವೆಗಳ ಪ್ರಕಾರ 50%ಕ್ಕಿಂತ ಹೆಚ್ಚು ಜನರಿಗೆ ಧರ್ಮ ಮುಖ್ಯ. 60% ಮಂದಿ ರೋಜೂ ಪೂಜೆ ಮತ್ತು ಧ್ಯಾನ ಮಾಡುತ್ತಾರೆ. ಪುರಿಯಲ್ಲಿ ಯುವಕರ ಸಂಖ್ಯೆ 10ರಿಂದ 15%ದಿಂದ 40%ಕ್ಕೆ ಏರಿದೆ. ವಾರಣಾಸಿ ಮತ್ತು ಅಯೋಧ್ಯೆಯಲ್ಲಿ ಸಂದರ್ಶಕರ ಸಂಖ್ಯೆ ಹಲವು ಪಟ್ಟು ಹೆಚ್ಚಾಗಿದೆ. ಹೊಸ ವರ್ಷದ ಪಾರ್ಟಿಗಳ ಬದಲು ಮಂದಿರ ದರ್ಶನ ಮಾಡುತ್ತಿದ್ದಾರೆ. ಪರ್ಯಟನ ಇಲಾಖೆಯ ಮಾಹಿತಿ ಪ್ರಕಾರ ಅಯೋಧ್ಯೆಯಲ್ಲಿ 5 ಲಕ್ಷ, ಕಾಶಿಯಲ್ಲಿ 10 ಲಕ್ಷ, ಮಥುರಾದಲ್ಲಿ 3 ಲಕ್ಷ ಸಂದರ್ಶಕರು. ಇವರಲ್ಲಿ ಯುವಕರೇ ಹೆಚ್ಚು. ಮಹಾಕುಂಭದಲ್ಲಿ ಪ್ರಪಂಚ ದಾಖಲೆ ಸೃಷ್ಟಿಸಿದ್ದಾರೆ. ಭಾರತದಲ್ಲಿ ಈ ಬದಲಾವಣೆ ಏಕೆ ನಡೆಯುತ್ತಿದೆ? ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗಳು, ರಾಮಮಂದಿರದಂತಹ ಐತಿಹಾಸಿಕ ಘಟನೆಗಳು, ಸನಾತನ ಧರ್ಮದ ಸ್ವಾತಂತ್ರ್ಯಯುತ ಆಕರ್ಷಣೆ ಇವೆಲ್ಲವೂ ಯುವಕರನ್ನು ಆಕರ್ಷಿಸುತ್ತಿವೆ. ಉದಾಹರಣೆಗೆ, ಅಯೋಧ್ಯೆ ರಾಮಮಂದಿರ ಪ್ರಾರಂಭದ ನಂತರ 2024ರಲ್ಲಿ 16.4 ಕೋಟಿ ಮಂದಿ ಸಂದರ್ಶಕರು ಬಂದರು. ಅವರಲ್ಲಿ ಬಹುಪಾಲು ಯುವಕರೇ. ಕಾಶಿಯಲ್ಲಿ 2022ರಲ್ಲಿ 7.12 ಕೋಟಿ ಬಂದರು. ಅದು ಇನ್ನಷ್ಟು ಏರಿದೆ. ನ್ಯೂ ಇಯರ್ 2026ರಲ್ಲಿ 2.5 ಮಿಲಿಯನ್ ಯುವಕರು ಅಯೋಧ್ಯೆ, ಕಾಶಿ ಮತ್ತು ಮಥುರಾ ಭೇಟಿ ನೀಡಿದ್ದಾರೆ. ಇದು ಸಾಂಸ್ಕೃತಿಕ ಜಾಗೃತಿಯನ್ನು ಸೂಚಿಸುತ್ತದೆ. ಮಿತ್ರರೇ, ನಿಮಗೆ ಹೇಗೆ ಅನಿಸುತ್ತಿದೆ? ಇಸ್ಲಾಂ ಧರ್ಮವನ್ನು ಬಿಡುತ್ತಿರುವುದು ಏಕೆ? ಕಮೆಂಟ್ ಮಾಡಿ. ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಬೈ ಬಾಯ್. ಸ್ಕ್ರೀನ್ ಮೇಲೆ 2 ವಿಡಿಯೋಗಳು ಕಾಣಿಸುತ್ತಿವೆ. ಕ್ಲಿಕ್ ಮಾಡಿ ನೋಡಿ. ಈ ಬದಲಾವಣೆಗಳು ನಮ್ಮ ಭವಿಷ್ಯವನ್ನು ಹೇಗೆ ಪ್ರಭಾವಿಸುತ್ತವೆ? ನಿಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡಿ. ನಾವು ಒಟ್ಟಿಗೆ ಚರ್ಚಿಸೋಣ.